Hi, hello, good morning to all my dear divine vibes. I hope you all are doing great and awesome today. Yes, today I thought to go and tell some important points which can help for our lives. So, those are time saving tips. Yes, oh my dear divine vibes. ದಿನವೂ ಸ್ವಲ್ಪ ಹಣವನ್ನು ಉಳಿಸುವುದು, ಹೊಸ ಕೌಶಲ್ಯವನ್ನು ಕಲಿಯುವುದು ಅಥವಾ ವ್ಯಾಯಾಮ ಮಾಡುವುದು ಸಣ್ಣ ಸಣ್ಣ ದೈನಂದಿನ ಕ್ರಿಯೆಗಳಾಗಿರಬಹುದು. ಆದರೆ ಕಾಲಾನಂತರದಲ್ಲಿ ಇವುಗಳು ಬೃಹತ್ ಫಲಿತಾಂಶಗಳನ್ನು ನೀಡುತ್ತವೆ. ಸಂಯುಕ್ತಗೊಳ್ಳುವ ಈ ಅಭ್ಯಾಸಗಳ ಶಕ್ತಿ ಮಹತ್ತರವಾದದ್ದನ್ನು ಸಾಧಿಸಬಲ್ಲದು. ಇಷ್ಟಕ್ಕೂ ನಮ್ಮ ವಿಧಿ ಬರಹವೆಂದು ನಾವು ನಂಬಿಕೊಳ್ಳುವ ಶಕ್ತಿ ನಮ್ಮ ದೈನಂದಿನ ದಿನಚರಿಗಳ ಮೊತ್ತವಾಗಿರುತ್ತದೆ. ನಾವು ಬಾಹ್ಯ ಸಂದರ್ಭಗಳನ್ನು ಅಥವಾ ಭವಿಷ್ಯವನ್ನು ಸಂಪೂರ್ಣವಾಗಿ ನಿಯಂತ್ರಿಸಲು ಸಾಧ್ಯವಿಲ್ಲ. ಆದರೆ ನಮ್ಮ ಪ್ರಸ್ತುತ ಕ್ರಿಯೆಗಳ ಮೇಲೆ ನಮಗೆ ಸಂಪೂರ್ಣ ನಿಯಂತ್ರಣವಿರುತ್ತದೆ. ನಾಳೆ ಉದ್ಭವಿಸುವ ಸಂದರ್ಭಗಳಿಗೆ, ಸನ್ನಿವೇಶಗಳಿಗೆ ಪ್ರತಿಕ್ರಿಯಿಸುವಂತಾಗುವ ಬದಲು ಇಂದೇ ಆ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳೋಣ. ಇದರಿಂದ ನಮಗೆ ಅಗತ್ಯವಿರುವ ಸಂಗತಿಗಳನ್ನು ನಾವೇ ರೂಪಿಸಿಕೊಳ್ಳಬಹುದು. ಅನೇಕ ಜನರು ವರ್ತಮಾನದಲ್ಲಿ ಅಡಿಪಾಯ ಹಾಕದೆ ಭವಿಷ್ಯದ ಬಗ್ಗೆ ಕನಸು ಕಾಣುವ ಬಲೆಗೆ ಸಿಲುಕುತ್ತಾರೆ. ಎಷ್ಟೇ ಚಿಕ್ಕದಾಗಿದ್ದರೂ ನಮ್ಮ ಗುರಿಗಳತ್ತ ಸಾಗಲು ಆ ಆರಂಭಿಕ ಹೆಜ್ಜೆಯನ್ನು ತೆಗೆದುಕೊಳ್ಳುವುದು ಅತ್ಯಗತ್ಯ. ಸಮಯದ ವಿನಿಯೋಜನೆ. ನಿತ್ಯವೂ ಹಲವು ಕಾರ್ಯಗಳು ನಮ್ಮೆದುರಿಗೆ ಬಂದು ನಿಲ್ಲುತ್ತವೆ. ಸಮಯ ನಿರ್ವಹಿಸುವುದು ಎಂದರೆ ಯಾವುದನ್ನು ಮೊದಲು ಪೂರ್ಣಗೊಳಿಸಬೇಕೆಂದು ನಿರ್ಧರಿಸುವುದಾಗಿದೆ. ಆಯಾ ಕೆಲಸಗಳಿಗೆ ಅದರದೇ ಆದ ತುರ್ತು ಮತ್ತು ಪ್ರಾಮುಖ್ಯತೆಗಳಿರುತ್ತವೆ. ಅವುಗಳಿಗೆ ಅನುಗುಣವಾಗಿ ಆದ್ಯತೆ ನೀಡುವುದನ್ನು ಪರಿಗಣಿಸಿ ತಕ್ಷಣದ ಗಮನ ಅಗತ್ಯವಿರುವ ಇಂಥ ಕಾರ್ಯಗಳನ್ನು ಪೂರ್ಣಗೊಳಿಸುವ ಮೂಲಕ ನಾವು ನಮ್ಮ ದಿನವನ್ನು ಪ್ರಾರಂಭಿಸಬಹುದು. ಇನ್ನು ಕೆಲ ಕೆಲಸಗಳು ನಮ್ಮ ಅಂತಿಮ ಗುರಿಗೆ ಕೊಡುಗೆ ನೀಡದಿರಬಹುದು, ಆದರೆ ಆ ಸಮಯಕ್ಕೆ ತುರ್ತು ಎನಿಸಿಕೊಂಡಿರುತ್ತವೆ. ಈ ಕಾರ್ಯಗಳನ್ನು ನಂತರದ ಸಮಯಕ್ಕೆ ನಿಯೋಜಿಸಬಹುದು. ಕೆಲ ಕಾರ್ಯಗಳು ತುರ್ತು ಎನಿಸಿಕೊಂಡಿರುವುದಿಲ್ಲ, ಆದರೆ ಮುಖ್ಯವಾಗಿರುತ್ತವೆ. ಈ ಚಟುವಟಿಕೆಗಳು ನಮ್ಮ ಗುರಿಗಳಿಗೆ ಕೊಡುಗೆ ನೀಡುತ್ತವೆ. ತಕ್ಷಣದ ಗಮನ ಬೇಕಿಲ್ಲದಿದ್ದರೂ ಈ ಕಾರ್ಯಗಳನ್ನು ಅವುಗಳ ಗಡುವಿನ ಮೊದಲು ಮಾಡಿ ಮುಗಿಸಲು ಸಮಯವನ್ನು ನಿಗದಿಪಡಿಸಿಕೊಳ್ಳಬೇಕಾಗುತ್ತದೆ. ಮುಖ್ಯ ಅಥವಾ ತುರ್ತು ಅಲ್ಲದ ಕೆಲಸಗಳನ್ನು ಗುರುತಿಸಿ ಅವುಗಳು ನಮ್ಮ ದೈನಂದಿನ ಚಟುವಟಿಕೆಯಿಂದ ದೂರವಿಡಬಹುದು. ಜೀವನದಲ್ಲಿ ಯಾವಾಗಲೂ ಆದ್ಯತೆಗಳು ಮುಖ್ಯವಾಗಲಿ. ತುರ್ತಿನ ಕೆಲಸಗಳಿಗಿಂತ ಪ್ರಮುಖವಾದ ಕಾರ್ಯಗಳಿಗೆ ಆದ್ಯತೆ ನೀಡುವುದು ಸ್ವಯಂ ಶಿಸ್ತು ಅಳವಡಿಸಿಕೊಳ್ಳುವಲ್ಲಿ ಅತ್ಯಗತ್ಯ ಅಂಶವಾಗಿದೆ ಎಂಬುದು ಖ್ಯಾತ ಕ್ರೀಡಾ ವಿಶ್ಲೇಷಕ ಬ್ಯಾರಿ ವೆನ್ನರ್ ಅಭಿಮತವಾಗಿದೆ. ಇವರು 5 ದಶಕಗಳ ಕಾಲ ಆಕಾಶವಾಣಿ ಹಾಗೂ ಕೆಲವು ಕ್ರೀಡಾ ದಿಗ್ಗಜರೊಂದಿಗೆ ಕಾರ್ಯನಿರ್ವಹಿಸಿದವರು. ಇಷ್ಟಕ್ಕೂ ಸ್ವಯಂ ಶಿಸ್ತು ಎಂದರೆ ತಕ್ಷಣದ ತೃಪ್ತಿಗಿಂತ ದೀರ್ಘಕಾಲೀನ ಗುರಿಗಳನ್ನು ಆರಿಸಿಕೊಳ್ಳುವುದಾಗಿದೆ. ಆ ಸಮಯಕ್ಕೆ ತುರ್ತು ಎನಿಸುವ ಸಂಗತಿಗಳಿಗಿಂತ ಮುಖ್ಯವಾದದ್ದನ್ನು ಅಥವಾ ಹೆಚ್ಚಿನ ಪ್ರಭಾವ ಬೀರುವಂಥ ವಿಚಾರಗಳಿಗೆ ಆದ್ಯತೆ ನೀಡುವುದಾಗಿದೆ. ಹೀಗಾಗಿ ಪ್ರಚೋದನೆಗಳಿಗೆ ಪ್ರತಿಕ್ರಿಯಿಸುವ ಬದಲು ಭಾವನಾತ್ಮಕ ನಿಯಂತ್ರಣ ಮತ್ತು ಪ್ರಜ್ಞಾಪೂರ್ವಕ ಕ್ರಿಯೆ ನಮ್ಮದಾಗಬೇಕು. ನಮ್ಮ ಪ್ರತಿಯೊಂದು ಕ್ರಿಯೆಗಳು ಗುರಿ ಸಾಧಿಸುವ ನಿಟ್ಟಿನಲ್ಲಿ ಪೂರಕವಾಗಿ ಕಾರ್ಯನಿರ್ವಹಿಸಬೇಕಾಗುತ್ತದೆ. ನಮ್ಮ ಈ ನಡವಳಿಕೆಗಳು ಅಥವಾ ಅಭ್ಯಾಸಗಳು ಅಂತಿಮವಾಗಿ ಶಾಶ್ವತ ಯಶಸ್ಸಿಗೆ ಪರಿವರ್ತಿಸುತ್ತವೆ ಎನ್ನುವುದು ಬ್ಯಾರಿ ವೆನ್ನರ ವ್ಯಾಖ್ಯಾನವಾಗಿದೆ. ಆದ್ದರಿಂದಲೇ ಆದ್ಯತೆಗಳು ಜೀವನದಲ್ಲಿ ಮುಖ್ಯವಾಗಲಿ. ಸವಾಲುಗಳಿಂದ ಪಾರಾಗುವುದು. ಪ್ರಬಲ ಸವಾಲುಗಳು ಎದುರಾದಾಗ ಸಹಜವಾಗಿಯೇ ಅಂತುಗಳನ್ನು ದೃಢವಾಗಿ ನಿಂತು ಹೋರಾಡಲು ಪ್ರಯತ್ನಿಸುತ್ತವೆ, ಮಣಿಯಲು ನಿರಾಕರಿಸುತ್ತವೆ.
ಹೀಗಾದಾಗ ನಮ್ಮ ಸ್ವಭಾವವು ಅಪಾರ ಒತ್ತಡಕ್ಕೆ ಕಾರಣವಾಗಿ ನಾವು ಕುಸಿಯಬಹುದು. ಆದರೆ ಕೆಲವೊಮ್ಮೆ ಹೊಂದಿಕೊಳ್ಳುವ ಗುಣವು ಇಂಥ ಸವಾಲುಗಳಿಂದ ನಮ್ಮನ್ನು ಪಾರು ಮಾಡಬಲ್ಲದು. ಜೋರಾಗಿ ಗಾಳಿ ಬೀಸಿದಾಗ ಅಡ್ಡ ನಿಲ್ಲುವುದು ಮೂರ್ಖತನವಾಗುತ್ತದೆ. ಆದರೆ ಪರಿಸ್ಥಿತಿಗೆ ಬಾಗಿ ದೂರ ಸರಿಯುವುದು ಸುರಕ್ಷಿತ ಮಾತ್ರವಲ್ಲದೆ ಸಮಸ್ಯೆಯಿಂದಲೂ ನಾವು ದೂರಾಗುತ್ತೇವೆ. ಪರಿಸ್ಥಿತಿಗೆ ಹೊಂದಿಕೊಳ್ಳುವುದು ಅಥವಾ ನಮ್ಯತೆಯು ದೌರ್ಬಲ್ಯವಲ್ಲ, ಇದು ಪ್ರತಿಕೂಲತೆಯನ್ನು ಸಹಿಸಿಕೊಳ್ಳುವ ಒಂದು ಕಾರ್ಯತಂತ್ರದ ಮಾರ್ಗವಾಗಿದೆ. ಇದು ನಿಮ್ಮನ್ನು ಛಿದ್ರಗೊಳಿಸುವ ಬದಲು ಹೊಂದಿಕೊಳ್ಳಲು ಅನುವು ಮಾಡಿಕೊಡುತ್ತದೆ. ನಿಜವಾದ ಶಕ್ತಿ ಎಂದರೆ ಯಾವಾಗ ವಿರೋಧಿಸಬೇಕು ಮತ್ತು ಯಾವಾಗ ಬಿಟ್ಟು ಕೊಡಬೇಕು ಅಥವಾ ಹಾದಿಯನ್ನು ಬದಲಾಯಿಸಬೇಕು ಎಂಬುದನ್ನು ಗುರುತಿಸಿಕೊಳ್ಳುವುದು. ಇದು ಜೀವನದ ಅನಿರೀಕ್ಷಿತ ಬಿರುಗಾಳಿಗಳನ್ನು ಎದುರಿಸುವ ನಿರ್ಣಾಯಕ ಭಾಗವಾಗಿದೆ. ಆದ್ದರಿಂದಲೇ ಸವಾಲುಗಳಿಂದ ಪಾರಾಗುವುದನ್ನು ಬಾಗುವಿಕೆ ಜೀವನದ ಬಲಹೀನತೆಯಲ್ಲ. ಗಾಳಿಗೆದುರಾಗಿ ನಿಲ್ಲುವ ಬಲಾಢ್ಯ ಮರ ಧರಾಶಾಹಿಯಾಗುತ್ತದೆ. ಆದರೆ ಬಾಗುವ ಗಿಡವು ಅನಿವಾರ್ಯತೆಯನ್ನು ಒಪ್ಪಿಕೊಂಡು ಬದುಕುಳಿಯುತ್ತದೆ ಎನ್ನುವುದು ಅಮೆರಿಕ ಖ್ಯಾತ ಕಾದಂಬರಿಕಾರ ಲೇಖಕ ರಾಬರ್ಟ್ ಜೋರ್ಡಾನ್ ಅಂಕಿತ ನಾಮದ ಜೇಮ್ಸ್ ಒಲಿವರ್ ರಿಗ್ನಿ ವ್ಯಾಖ್ಯಾನವಾಗಿದೆ. ಗಾಳಿಗೆದುರಾಗಿ ನಿಲ್ಲುವ ಬಲಾಢ್ಯ ಮರ ಧರಾಶಾಹಿಯಾಗುತ್ತದೆ, ಆದರೆ ಬಾಗುವ ಗಿಡವು ಅನಿವಾರ್ಯತೆಯನ್ನು ಒಪ್ಪಿಕೊಂಡು ಬದುಕುಳಿಯುತ್ತದೆ. ವಿನಯ ವಿಧೇಯತೆಗಳಿಗಿಂತಲೂ ಪರಿಸ್ಥಿತಿಗೆ ಹೊಂದಿಕೊಳ್ಳುವ ಗುಣ ಮುಖ್ಯ ಎನ್ನುವುದು ಇದರರ್ಥ. ಈತನ ವೀಲ್ಸ್ ಆಫ್ ಟೈಮ್ ಸರಣಿ ಪುಸ್ತಕಗಳು ಭಾರೀ ಜನಪ್ರಿಯಗೊಂಡಿವೆ. ಒಟ್ಟು 14 ಪುಸ್ತಕಗಳ ಸರಣಿ 9 ಕೋಟಿಗೂ ಅಧಿಕ ಪ್ರತಿಗಳು ಮಾರಾಟವಾಗಿವೆ. ಇದಕ್ಕೂ ಮುನ್ನ ಕಾನನ್ ದಿ ಬಾರ್ಬರಿಯನ್ ಸರಣಿ 7 ಪುಸ್ತಕಗಳನ್ನು ಬರೆದಿದ್ದರು. ವೀಲ್ಸ್ ಆಫ್ ಟೈಮ್ ಸರಣಿಯ ದಿ ಫೈಟ್ಸ್ ಆಫ್ ಹೆವನ್ ಕೃತಿಯಲ್ಲಿರುವ ಈ ಮಾತು ಅಗಾಧ ಸವಾಲುಗಳಿಗೆ ಮೊಂಡುತನದ ಪ್ರತಿರೋಧವು ವಿನಾಶಕ್ಕೆ ಕಾರಣವಾಗುತ್ತದೆ ಎಂಬುದನ್ನು ಅರ್ಥೈಸುತ್ತದೆ. ಆದರೆ ಹೊಂದಿಕೊಳ್ಳುವ ಮತ್ತು ಒತ್ತಡಕ್ಕೆ ಬಾಗುವ ಬುದ್ಧಿವಂತಿಕೆಯು ಬದುಕುಳಿಯುವಿಕೆ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ನಮಗೆ ನೀಡುತ್ತದೆ. ನಿಜವಾದ ಶಕ್ತಿಯು ವಿವೇಚನಾರಹಿತವಾಗಿರುವುದಿಲ್ಲ. ವಿವೇಚನಾರಹಿತವಾಗಿರುವುದಿಲ್ಲ, ಬದಲಿಗೆ ಹೊಂದಿಕೊಳ್ಳುವಿಕೆಯಲ್ಲಿದೆ ಎಂಬುದನ್ನು ಇದು ಹೇಳುತ್ತದೆ. ಆದ್ದರಿಂದಲೇ ಬಾಗುವಿಕೆ ಬಲಹೀನತೆಯಲ್ಲ.